ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ರೆಸಿಪಿ ತೊಗೊಬಂದಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ, ಏನು ರೆಸಿಪಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಬನ್ನಿ, ಹೇಗಿದೆ ಏನು ರೆಸಿಪಿ ಅನ್ನಂತ ನೋಡೋಣ. ಅದು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ನೀವು ಕೂಡ ಹೀಗೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾವಿವತ್ತು ಮಾಡಲಿಕ್ಕೆ ಹೊರಟಂಥ ರೆಸಿಪಿ ಚಿಕನ್ ಗ್ರೀನ್ ಮಸಾಲ. ಬನ್ನಿ ನೋಡೋಣ ಚಿಕನ್ ಗ್ರೀನ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಚಿಕನ್ ಗ್ರೀನ್ ಮಸಾಲೆಗೆ ಮೊದಲು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಏನೇನು ಐಟಮ್ ಹಾಕಬೇಕು ಅಂತ ತೋರಿಸ್ತೇನೆ. ಫಸ್ಟು ನಾವು ಧನಿಯಾ ಅಂದರೆ ನಾವು ಕೊತ್ತಂಬರಿ ಕಾಳು ಅಂತೀವಿ, ಧನಿಯಾ, ಆಮೇಲೆ ಜೀರಿಗೆ, ಸೋಂಪು ಮೂರನ್ನು ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀವಿ. ಹುರಿದಿಟ್ಕೋಬೇಕು. ಸ್ವಲ್ಪ ಎಣ್ಣೆ ತಾಗಿಸಿ ಹುರಿದಿಟ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ನಂತರ ಮಸಾಲೆ ಐಟಮನ್ನು ನಾವು ತೊಗೊಳ್ತಾ ಇದ್ದೀವಿ. ಇಲ್ಲಿ ನಿಮಗೆ ಯಾವ ಮಸಾಲೆ ಐಟಮ್ ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ನಾವು ಗಸಗಸೆನ ಹುರ್ಕೊಳ್ತಾ ಇದ್ದೀನಿ. ಗಸಗಸೆನ ಹುರಿದಿಟ್ಕೊಳ್ತಾ ಇದ್ದೀವಿ. ಹಾಗೆ ಮಸಾಲೆ ಐಟಮ್ ತಗೊಂಡಿದ್ರಲ್ಲ ಅದನ್ನು ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ತಾಗಿಸ್ಬಿಟ್ಟು ಒಳ್ಳೆ ಫ್ರೈ ಮಾಡಬೇಕು, ಇಲ್ಲಾಂದರೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಸಾಲೆಗೆ ಒಳ್ಳೆ, ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಫ್ಲೇವರು ಕೊಡುತ್ತೆ. ಚೆನ್ನಾಗಿ ಹುರ್ಕೋಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ. 4 ಬೆಳ್ಳುಳ್ಳಿ ಇದೆ, ಶುಂಠಿ ಸ್ವಲ್ಪ ತೊಗೊಂಡಿದ್ದೀವಿ. ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಫ್ಲೇವರ್ ಬರುತ್ತೆ. ಚೆನ್ನಾಗಿ ಫ್ಲೇವರ್ ಬರಬೇಕಂದ್ರೆ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 8 ಈರುಳ್ಳಿ ತೊಗೊಂಡಿದ್ದೀವಿ, 8. ಅದನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ರುಬ್ಬಲಿಕ್ಕೆ ಒಳ್ಳೆ ಆಗುತ್ತೆ. ಸ್ವಲ್ಪ ಒಟ್ಟಿಗೆ ಫ್ರೈ ಮಾಡ್ಕೋಬೇಕು, ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಹಸಿಮೆಣಸನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ಫ್ರೈ ಮಾಡಿಕೊಂಡು ಬದಿಗಿಟ್ಕೊಂಡು ಇವಾಗ ಒಟ್ಟಿಗೆ ಫ್ರೈ ಮಾಡ್ಕೊಂಡದ್ದೆಲ್ಲ ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀವಿ. ಕೊತ್ತಂಬರಿ, ಜೀರಿಗೆ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಶುಂಠಿ ಎಲ್ಲದನ್ನು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀವಿ. ಕಾಯಿ ತುರಿ, ಅರಿಶಿನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀವಿ. ಮಸಾಲೆನ ಚೆನ್ನಾಗಿ ಬರಬೇಕು, ಫ್ಲೇವರ್ ಅಂದರೆ ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನಾವು ಮಸಾಲೆನ. ಇವಾಗ ಚಿಕನ್ ಬೇಯಿಸ್ಲಿಕ್ಕೆ ಈರುಳ್ಳಿಯನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಕೊತಾ ಇದ್ದೀವಿ. ಫ್ರೈ ಮಾಡ್ಕೊತಾ ಇದ್ದೀವಿ ಈರುಳ್ಳಿನ. ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು, ಕಲರ್ ಬರೋ ತನಕ. ಅದ್ರ ಒಟ್ಟಿಗೆ ಆಮೇಲೆ ಟೊಮೆಟೊ 4 ಟೊಮೆಟೊ ಹಾಕಿದ್ದೀವಿ. ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಗ್ರೇವಿ ಥರ ಆಗಬೇಕು. ಟೊಮೆಟೊ, ಈರುಳ್ಳಿ ಚೆನ್ನಾಗಿ ನೋಡಿ, ಚೆನ್ನಾಗಿ ಗ್ರೇವಿ ಥರ ಆಗಿದೆ. ಒಳ್ಳೆ ಬೇಯಬೇಕು. ಅದನ್ನು ಚೆನ್ನಾಗಿ ಬೆಂದಾಗ ಒಳ್ಳೆ ಟೇಸ್ಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಕನ್ಗೆ ಸೇರಿಸಿ ಹಾಕಿ. ಚಿಕನ್ಗೂ ಮೀನು ಉಪ್ಪು ಹಿಡಿಬೇಕು. ಚಿಕನ್ಗೂ ಸೇರಿಸಿ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಚಿಕನನ್ನು ನಾವು ತೊಳೆದಿಟ್ಕೊಂಡಿದ್ದೀವಿ ಮೊದಲೇ. 1.5 kg ಚಿಕನ್ ತೊಗೊಂಡಿದ್ದೀವಿ. ಇಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು ಇವಾಗ ಬೇಯಿಸ್ಲಿಕ್ಕೆ ಚಿಕನ್ ಹಾಕಿದ್ದೀವಿ. ಒಟ್ಟಿಗೆ ಚೆನ್ನಾಗಿ ತಿರ್ಸ್ಬೇಕು. ಇವಾಗ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸಿ ಚೆನ್ನಾಗಿ ಬೇಯಿಸಲಿಕ್ಕಿಡಬೇಕು. ಒಂದು 20 ನಿಮಿಷ ಬೇಯಿಸ್ಬೇಕು. ಚೆನ್ನಾಗಿ ಬೇಯಬೇಕು ಚಿಕನ್ನು. ತಿರ್ಸ್ಬಿಟ್ಟು ಚೆನ್ನಾಗಿ ಒಳ್ಳೆ ಮುಚ್ಚಿಟ್ರೆ ಚೆನ್ನಾಗಿ ಬೇಯ್ತದೆ. ನೀರು ಹಾಕ್ಬಿಡಿ. ತಾನೇ ನೀರು ಬಿಡುತ್ತೆ. ಇದು ಚಿಕನ್ಗೆ ನೀರು ಹಾಕಬಾರ್ದು ಯಾವಾಗಲೂ, ತಾನೇ ನೀರು ಬಿಡುತ್ತೆ. ಹಾಗೆ ಬೆಂದ ತಕ್ಷಣ 20 ನಿಮಿಷ ಆಯಿತು ಆಲ್ರೆಡಿ. ಬೆಂದ ತಕ್ಷಣ ಮಸಾಲೆ ರುಬ್ಬಿಟ್ಟದನ್ನು ಹಾಕಿ ತಿರ್ಸ್ಬೇಕು. ಚೆನ್ನಾಗಿ ತಿರ್ಸಿ ಒಳ್ಳೆ ಕೊದಿಬೇಕು. ಅಂದರೆ ಮಸಾಲೆ ಚೆನ್ನಾಗಿ ಫ್ಲೇವರ್ ಬರಬೇಕು. ಅದು ಕೊದ್ದ ತಕ್ಷಣ ಫ್ಲೇವರ್ ಬರುತ್ತೆ. ಫ್ಲೇವರ್ ಬರೋ ತನಕ ಕುದಿಸ್ಬೇಕು. ಚೆನ್ನಾಗಿ ಹಿಡಿಬೇಕು ಚಿಕನಿಗೆ ಮಸಾಲೆ. ಚೆನ್ನಾಗಿ ತಿರ್ಸಿ ಚೆನ್ನಾಗಿ ಕುದಿಸ್ಬೇಕು ಅದನ್ನು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಬಿಡಬೇಕು. ಕೊತ್ತಂಬರಿ ಸೊಪ್ಪು ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಪುದೀನ ಸೊಪ್ಪು ಹಾಕಿಲ್ಲ ನಾವು. ಪುದೀನ ಸೊಪ್ಪು ಹಾಕಿದ್ರೆ ನಿಮಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಳ್ಳೆ ಫ್ಲೇವರ್ ಕೊದ್ದಾಗ ರೆಡಿ. ನಮ್ಮ ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ. ಸರ್ವ್ ಮಾಡ್ಬೋದು. ಚೆನ್ನಾಗಿ ಆಗುತ್ತೆ ಇಡ್ಲಿಗೆ, ಆಮೇಲೆ ನಾವು ಇಡ್ಲಿಗೆ ಮತ್ತು ರೈಸಿಗೆ ಒಳ್ಳೆ ಆಗುತ್ತೆ. ಎರಡಕ್ಕೂ ಕಾಂಬಿನೇಷನ್ ಆಗುತ್ತೆ. ಹಾಗೆ ನಮ್ಮಲ್ಲಿ ಬ್ರೆಡ್ ತೊಗೋತೀವಿ, ಬ್ರೆಡ್ಡಿಗೂ ಯೂಸ್ ಮಾಡ್ತೀವಿ. ಒಳ್ಳೆ ಟೇಸ್ಟ್ ಬರುತ್ತೆ. ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದು ದೋಸೆಗೂ ಯೂಸ್ ಮಾಡ್ಕೋಬೋದು. ಚಿಕನ್ ಗ್ರೇವಿ ಮಸಾಲ ರೆಡಿ. ನೋಡಿ, ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.